ಈ ಎಲೆಕ್ಷನ್ ಕಮಿಷನ್ ಜೊತೆಗೆ ಬಿಜೆಪಿ ಸಹಿತ ಆರೋಪ ಮಾಡ್ತಾ ಇದೆ. ಆ ಒಂದು SIR ಈಗ ಕರ್ನಾಟಕಕ್ಕೆ ಕಾಲಿಟ್ಟದು ನಾಳಿಂದ ಸ್ಟಾರ್ಟ್ ಆಗೋದು. SIR ಪರಿಷ್ಕರಣೆ ಶುರುವಾಗ್ತದೆ. ಅದಕ್ಕಾಗಿ ಎಚ್ಚರ ತಪ್ಪಿದರೆ ಪ್ರಜಾಪ್ರಭುತ್ವದ ಮಾರಣ ಹೋಮ ಅಂತೇಳಿ ನಮ್ಮ ಮಾಜಿ CM ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಎಚ್ಚರ ತಪ್ಪುವಾಗಿಲ್ಲ, ಪ್ರತಿಯೊಬ್ಬರು ಜಾಗೃತ ಆಗಬೇಕಾಗಿದೆ. ನಿಮ್ಮ ಮತದಾರ ಪಟ್ಟಿ ಅಥವಾ ನಿಮ್ಮ ಮತದಾರ ಕಾರ್ಡ, ಅದೇ ಕಾಲಕ್ಕೆ ಆಧಾರ್ ಕಾರ್ಡ್, ಇವ್ಯಾವ ಆಧಾರ್ ಕಾರ್ಡ್ ಹಿಡಿದ್ರು ಅಂತ ಹೇಳ್ತಾರೆ, ಪಾಸ್ಪೋರ್ಟ್ ಹಿಡಿದ್ರು ಅಂತ ಹೇಳ್ತಾರೆ, ಲಾಸ್ಟ್ ಟೈಮ್ ಮತದಾರ ಪಟ್ಟಿ ಹಿಡಿದ್ರು ಅಂತ ಹೇಳ್ತಾರೆ. ಮತ್ತು ಏನು ಹಿಡಿತಾರಪ್ಪ ಇವರು? ಇಲ್ಲಿ ಎಲ್ಲರೂ ರೆಕಾರ್ಡ್ SLC ಕಲ್ತವ್ರು ಎಷ್ಟು ಜನ? SLC ರೆಕಾರ್ಡ್ದಲ್ಲಿದ್ದಂಥ LCಯಲ್ಲಿದ್ದಂಥ ಹೆಸರು ಅಥವಾ ಅದು ಏನಪ್ಪ ಅಂತ ಲೆಕ್ಕದ ಮೇಲೆ ನಾವು ತೊಗೊಳ್ತೀವಿ ಅಂತ ಹೇಳಿದರೆ ಅದು ಭಾಳ ಜನ ಕಲ್ತಿಲ್ಲ SLC ಹೊರಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾವುದು ನಡಿಬೇಕು ಅದು ಒಂದು ಅಕ್ಷರ, ಸಣ್ಣ ಅಕ್ಷರ ಚೇಂಜ್ ಇದ್ರೂ ಸಹ ಚೇಂಜ್ ಅಂತ ಕೆಲಸ ಮಾಡುವಂಥದ್ದು ನೋಡ್ತಾ ಇದ್ವಿ ನಾವು. ಈಗ ಆಗಿದ್ದು ವೆಸ್ಟ್ ಬೆಂಗಾಲ್ದಲ್ಲೇ, ಬಿಹಾರದಲ್ಲೇ, ಇನ್ನು ಉತ್ತರ ಪ್ರದೇಶದಲ್ಲೇ 2.5 ಕೋಟಿ ಮತದಾರ ಕಟ್ಟಾಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇನ್ನು ಕರ್ನಾಟಕದಲ್ಲಿ ಈಗಾಗಲೇ 90 ಲಕ್ಷ ಜನರ ಹೆಸರುಗಳು ಇರಲಿಕ್ಕಿಲ್ಲ, ಅವ್ರಿಗೆ ಕಿತ್ತಾಕೋ ಪ್ರಸಂಗ ಬರ್ಬೋದು ಅಂತ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ಸಹಜ ವಿರೋಧ ಪಕ್ಷಗಳಿಗೆ ಆತಂಕ ಶುರುವಾಗ್ತದೆ. ಯಾಕಂದ್ರೆ ಕೈಯಲ್ಲಿ ಅಧಿಕಾರ ಇಲ್ಲ, ಮತ್ತು ನಮ್ಮ ಅಧಿಕಾರಶಾಹಿ ಜನನ ಇದನ್ನು ಇಲೆಕ್ಷನ್ ನಡೆಸ್ತಾರೆ. ಅಧಿಕಾರಶಾಹಿ ಜನ ವಿಶೇಷವಾಗಿ ಆಡಳಿತಾರೂಢ ಪಕ್ಷದ ಪರನೇ ಇರ್ತಾರೆ ಮ್ಯಾಕ್ಸಿಮಮ್. ಎಲ್ಲೋ ಕೆಲವರು ಪ್ರಾಮಾಣಿಕರು ಇರ್ಬೋದು, ಆ ಪ್ರಾಮಾಣಿಕರನ್ನ ಇಲೆಕ್ಷನ್ ಹಾಕೋದೇ ಇಲ್ಲ. ಅಂದರೆ ಇದು ಒಂದು ವ್ಯವಸ್ಥಿತವಾದಂತಹ ಮೋದಿ ಸರ್ಕಾರವನ್ನು ಅಥವಾ BJP ಸರ್ಕಾರನ ಉಳಿಸೋ ಕೆಲಸ ಮಾಡ್ತದೆ. ಯಾಕಂದರೆ ಎಲೆಕ್ಷನ್ ಕಮಿಷನರ್ ಇದ್ದಂಥವ್ರು 2-1 ಆಯ್ಕೆ ಆದಂಥವ್ರು. ಹೀಗಾಗಿ ಸರ್ಕಾರದ ಪರ ಅವರು ಕೆಲಸ ಮಾಡ್ತಾರೆ ಅನ್ನೋದು ವಿರೋಧ ಪಕ್ಷಗಳ ಅತ್ಯಂತ ಗಂಭೀರವಾದ ಆರೋಪ. ಆದರೂ ಸಿದ್ದರಾಮಯ್ಯನವರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಇಲ್ಲೇ ನಮಗೆ ಅವ್ರಿಗೆ ಎಷ್ಟು ಬರೋದಪ್ಪ, ಅವ್ರು ಹೆಚ್ಚು ಕಡಿಮೆ 35% ಜನ ಅವ್ರಿಗೆ ಓಟ್ ಹಾಕ್ತಾರೆ ಅಂತ ಇಟ್ಕೊಂಡ್ರು. ನಾವು ಇನ್ನೂ 65% ಜನ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾದ್ರೆ ನಾವು ಗೆದ್ದೇ ಬರ್ತೀವಿ. ಆದರೂ ಒಗ್ಗಟ್ಟು ಆಗ್ತಾ ಇಲ್ಲ. ಅದರಲ್ಲಿ ಅನೇಕರ ಮತಗಳು ಇತ್ತೀಚೆಗೆ ಕಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ 8-10% ಮತಗಳು ಏರಾಪೇರಿ ಯಾವುದಪ್ಪ ಅಂತಂದ್ರೆ ಸಹಜವಾಗಿ ಗೆಲುವು